ನೆನ್ನೆಗೆ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಮದುವೆಯಾಗಿ 23 ವರ್ಷ. ಸ್ಯಾಂಡಲ್ವುಡ್ ಸ್ಟಾರ್ ನಟನಾಗಿರುವ ದರ್ಶನ್ ಈಗ ಜೈಲಿನಲ್ಲಿದ್ದಾರೆ. ನಿನ್ನೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಸತಿಪತಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ದಿನ. ಈ ದಿನದಂದು ಅವರಿಬ್ಬರು ಒಟ್ಟಿಗೆ ಆಚರಿಸಬೇಕಾಗಿತ್ತು. ಆದರೆ ದುರಾದೃಷ್ಟವಶಾತ್ ದರ್ಶನ್ ಜೈಲಿನಲ್ಲಿದ್ದಾರೆ. ಹೀಗಿದ್ರೂ ವಿಶೇಷ ಅನುಮತಿಯನ್ನ ಪಡೆದು ವಿಜಯಲಕ್ಷ್ಮಿ ದರ್ಶನ್ ಅವರ ಮಗ ವಿನೀಶ್ ಹಾಗೂ ಮ್ಯಾನೇಜರ್ ನಾಗರಾಜ್ ಜೊತೆ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ. ವಿವಾಹ ವಾರ್ಷಿಕೋತ್ಸವದ ದಿನದಂದು ಗಂಡನನ್ನ ಭೇಟಿ ಮಾಡೋಕೆ ಬಂದಿದ್ದು ಪತಿಯನ್ನ ನೋಡಿ ಕಣ್ಣೀರಿಟ್ಟಿದ್ದಾರೆ. ವಿಜಯಲಕ್ಷ್ಮಿ ವಿನೀಶ್ ಜೊತೆಗೆ ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ. ನಟ ದರ್ಶನ್ ನೇರ ಭೇಟಿಗೆ ತೆರಳಿದ ವಿಜಯಲಕ್ಷ್ಮಿ ಮತ್ತು ವಿನೀಶ್ ಅವರ ಜೊತೆಗೆ ನಟ ದರ್ಶನ್ಗೆ ಹಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ಮ್ಯಾನೇಜರ್ ನಾಗರಾಜ್ ಬಂದಿದ್ದಾರೆ. ವಿವಾಹ ವಾರ್ಷಿಕೋತ್ಸವ ದಿನವಾದರೂ ವಿಜಯಲಕ್ಷ್ಮಿ ಅವರು ಏನನ್ನೂ ತಂದಿಲ್ಲ. ಮ್ಯಾನೇಜರ್ ಕೈಯಲ್ಲಿ ಬಾಳೆಹಣ್ಣು ಅಷ್ಟೇ ಇತ್ತು. ಜೈಲು ಭೇಟಿಯ ವೇಳೆ ಉಡುಗೊರೆ ತೆಗೆದುಕೊಂಡು ಹೋಗಲು ಅನುಮತಿ ಇಲ್ಲದ ಕಾರಣ ವಿಜಯಲಕ್ಷ್ಮಿ ಅವರು ಏನನ್ನೂ ತೆಗೆದುಕೊಂಡು ಬಂದಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ವಿವಾಹ ವಾರ್ಷಿಕೋತ್ಸವದ ದಿನದಂದು ಇಬ್ಬರು ಭೇಟಿಯಾಗುತ್ತಿರುವುದೇ ವಿಶೇಷ ಎಂದರೂ ತಪ್ಪಾಗಲಾರದು. ವಿಜಯಲಕ್ಷ್ಮಿಯವರು ದರ್ಶನ್ ಅವರನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಅವರ ಹಣೆಗೆ ಮುತ್ತಿಟ್ಟಿದ್ದಾರೆ. ಇದೇ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿಯವರು ಕೊಟ್ಟಂತಹ ಬೆಲೆ ಕಟ್ಟಲಾರದ ಗಿಫ್ಟ್. ವಿಜಯಲಕ್ಷ್ಮಿ ಹಾಗೂ ವಿನೀಶ್ ದರ್ಶನ್ ಅವರನ್ನ ನೋಡಿ ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗುತ್ತದೆ. ದರ್ಶನ್ ಅವರನ್ನ ಅರ್ಧ ಗಂಟೆಯ ತನಕ ಭೇಟಿ ಮಾಡಿದ ಅಮ್ಮ ಮಗ ಭಾವುಕರಾಗಿದ್ದಾರೆ. ನೀವು ಸಹ ಈ ಜೋಡಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂತ ಕಮೆಂಟ್ ಮಾಡಿ ಶುಭಾಶಯ ತಿಳಿಸಿ.